ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಲ್ಲಿ ಮಾಡಿರುವಂತಹ ಬಿಳಿ ಹೋಳಿಗೆ ಅಂದರೆ ಬಿಳಿ ಹೋಳಿಗೆಯನ್ನು ಸಾಮಾನ್ಯವಾಗಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಅದರ ಜೊತೆಗೆ ಒಂದು ರುಚಿಕರವಾಗಿರುವಂತಹ ಮೊಳಕೆ ಹೆಸರು ಕಾಳಿನ ಪಲ್ಯ. ಬನ್ನಿ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಬಿಳಿ ಹೋಳಿಗೆ ಮಾಡೋದಕ್ಕೆ ಕಣಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 3/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ನಷ್ಟು, ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿ, ಜಾಸ್ತಿ ಹಾಕಬೇಡಿ, ಹೂರಣಕ್ಕೆ ಕೂಡ ನಾವು ಉಪ್ಪು ಸ್ವಲ್ಪ ಹಾಕ್ತೇವೆ. ಸ್ವಲ್ಪ ಹಾಕಿದರೆ ಸಾಕು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಗಟ್ಟಿಯಾದ ಹದಕ್ಕೆ ಕಲಸ್ಕೊಳ್ಳಿ. ಅಂದರೆ ಸುಮಾರು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೊಂಡ್ರೆ ಸಾಕು. ಒಂದು ಸರ್ತಿ ಇದನ್ನು ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ನಾದಿಕೊಳ್ಳಿ. ನೋಡಿ, ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಇದನ್ನು ಚೆನ್ನಾಗಿ ನಾದಿಕೊಂಡು ಇಟ್ಟಿದ್ದೀನಿ. ಈಗ ಇದರಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ. ಉಂಡೆ ಮಾಡ್ಕೊಳ್ಳುವಾಗ ನೀವು ಚಪಾತಿಗೆ ಮಾಡ್ತೀರಲ್ವಾ, ಅದಕ್ಕಿಂತ ಅರ್ಧ ಭಾಗದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಬೇಕು. ಚಪಾತಿ ಹಿಟ್ಟಿಗೆ ಎಷ್ಟು ಮಾಡ್ತೀರಾ ಅದರ ಅರ್ಧ ಭಾಗದಷ್ಟು ಸೈಜ್ ಸಣ್ಣದಿದ್ರೆ ಸಾಕು. ಎಲ್ಲ ಉಂಡೆ ಮಾಡ್ಕೊಂಡಾದ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಇಡಿ ಇದನ್ನು. ಈಗ ಮೊಳಕೆ ಹೆಸರು ಕಾಳಿನ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ 1.5 ಕಪ್ನಷ್ಟು ಮೊಳಕೆ ಹೆಸರು ಕಾಳನ್ನು ತಗೊಂಡಿದ್ದೀನಿ. ಒಲೆ ಮೇಲೆ ನೀರಿಟ್ಟು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಈ ಹೆಸರು ಕಾಳನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಇದನ್ನು ಬೇಯಲಿಕ್ಕಿಡಬೇಕು. ಮೊಳಕೆ ಹೆಸರು ಕಾಳು ತುಂಬ ಬೇಗ ಬೇಯುತ್ತೆ. ಮುಚ್ಚಳ ಇಟ್ಟು ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಕಬ್ಬಿಣದ ಬಾಣಲೆ ಇಟ್ಟಿದ್ದೀನಿ. ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ 5 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬ್ಯಾಡಗಿ ಹಾಕ್ಕೊಂಡಿದ್ದೀನಿ, ನೀವು ಬೇಕಾದರೆ ಗುಂಟೂರು ಹಾಕೋಬೋದು. ನಂತರ ಅರ್ಧ ಟೀ ಸ್ಪೂನ್ನಷ್ಟು ಧನಿಯಾ, 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. ನಂತರ ಒಂದು 10 ಮೆಂತ್ಯ ಕಾಳನ್ನು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಬೇಡ ಇದಕ್ಕೆ ಮಸಾಲೆ, ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕು. ತುಂಬ ಮಸಾಲೆ ಜಾಸ್ತಿ ಹಾಕಿದರೆ ಅದು ಮಸಾಲೆದೇ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಸರ್ತಿ ಈ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಹಾಕಿದ ಮೇಲೆ ಒಂದು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊಳ್ಳಿ ಅಷ್ಟೇ. ಸ್ವಲ್ಪ ಇದು ಬೆಚ್ಚಗಾಗಿದೆ, ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕು. ಈಗ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು. ಇದರ ಜೊತೆಗೆ ಒಂದು ಸಣ್ಣ ತುಂಡು ಹುಣಸೆಹಣ್ಣು, ಒಂದು ಬೀಜದ ಗಾತ್ರದಷ್ಟು ಮಾತ್ರ ಹುಣಸೆಹಣ್ಣು ಹಾಕೊಳ್ಳಿ. ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿದರೆ ತುಂಬ ಹುಳಿ ಆಗುತ್ತೆ. ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ರೀತಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ. ಈಗ ಹೆಸರು ಕಾಳು ಬೆಂದಿದೆಯಾ ಅಂತ ನೋಡೋಣ. ಕರೆಕ್ಟಾಗಿ ಇದು ಬೆಂದಿದೆ. ತುಂಬ ಜಾಸ್ತಿ ಬೇಯಬಾರ್ದು, ಒಂದು 3/4 ಭಾಗದಷ್ಟು ಬೇಯಬೇಕು. ಆವಾಗ ಇದಕ್ಕೆ ನಾವು ಮಸಾಲೆಯನ್ನು ಹಾಕಬೇಕು. ಈಗ ನೋಡಿ, ಒಂದು 3/4 ಭಾಗದಷ್ಟು ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಲಿಕ್ಕಿದೆ. ಈ ಮಸಾಲೆಯನ್ನು ಹಾಕಿಬಿಟ್ಟು ಅದು ಕುದಿಸುವಾಗ ಅದರಲ್ಲಿ ಅದು ಬೇಯುತ್ತೆ. ತುಂಬ ಜಾಸ್ತಿ ಬೆಂದು ಹೋದರೆ ಅದು ರುಚಿ ಹಾಳಾಗುತ್ತೆ. ಈಗ ಈ ಮಸಾಲೆ ಜೊತೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ನೀವು ಮಸಾಲೆ ರುಬ್ಬುವಾಗ ಕೂಡ ಹಾಕೋಬಹುದು. ನನ್ನ ಮಿಕ್ಸಿ ಗ್ರೈಂಡರ್ ಅದು ಬಿಳಿ ಬಣ್ಣದಲ್ಲಿರೋದ್ರಿಂದ ನಾನು ಯಾವಾಗಲೂ ಅರಿಶಿನ ಪುಡಿ ಹೀಗೇನೆ ಹಾಕೊಳ್ಳೋದು. ಅದು ಸ್ವಲ್ಪ ಆದ್ರೂ ಅಲ್ಲಲ್ಲಿ ಕಲೆ ಆಗಿಬಿಡುತ್ತೆ ಅರಿಶಿನದ್ದು, ಅದಕ್ಕೋಸ್ಕರ ಈ ರೀತಿ ಹಾಕೋತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಸ್ವಲ್ಪ ಚೆನ್ನಾಗಿ ಇದು ಜಾಸ್ತಿ ಬೆಂದುಬಿಟ್ರೆ ನೀವು ನೀರು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಷ್ಟು ನೀರಾಗಿ ಇರಲಿ. ಇದು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕು. ಒಂದು 3 ನಿಮಿಷ ಆದಮೇಲೆ ನೋಡಿ, ಈ ರೀತಿ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಕರೆಕ್ಟಾಗಿ ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದು ರೆಡಿಯಾಗಿದೆ. ಕೊನೆಯದಾಗಿ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಚಿಕ್ಕ ಬಾಣಲೆ ಒಲೆ ಮೇಲಿಟ್ಟು 2 ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ತೆಂಗಿನ ಎಣ್ಣೆ ಬದಲಿಗೆ ಬೇರೆ ಎಣ್ಣೆಯನ್ನು ಕೂಡ ಹಾಕೋಬಹುದು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳಿ. ನಂತರ ಜಜ್ಜಿರುವಂತಹ ಒಂದು 5-6 ಬೆಳ್ಳುಳ್ಳಿ ಎಸಳು, ನಂತರ ಕರಿಬೇವು ಸೇರಿಸ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಬೇಕು. ಬೆಳ್ಳುಳ್ಳಿ ಬದಲು ನೀವು ಇಂಗಿನ ಒಗ್ಗರಣೆ ಕೂಡ ಕೊಡ್ಬೋದು, ಆಗ ನೀವು ಬೆಳ್ಳುಳ್ಳಿ ಹಾಕಬೇಕು ಅಂತ ಏನಿಲ್ಲ. ಈಗ ಒಗ್ಗರಣೆ ರೆಡಿ ಆಗಿದೆ. ಇದನ್ನು ಹೆಸರು ಕಾಳಿನ ಪಲ್ಯಕ್ಕೆ ಹಾಕ್ತಾ ಇದ್ದೀನಿ.
ಈ ಒಗ್ಗರಣೆ ಹಾಕೋದ್ರಿಂದ ಇನ್ನಷ್ಟು ರುಚಿಯಾಗಿ ಬರುತ್ತೆ. ಖಂಡಿತ ಒಂದು ಲಾಸ್ಟಿಗೆ ಒಗ್ಗರಣೆ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಮುಚ್ಚಳ ಮುಚ್ಚಿ ನಂತರ ತೆಗೆದ್ಬಿಟ್ಟು ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡ್ರೆ ಈ ನೋಡಿ ಮೊಳಕೆ ಹೆಸರು ಕಾಳಿನ ಪಲ್ಯ ರೆಡಿ ಆಗಿದೆ. ಈಗ ಬಿಳಿ ಹೋಳಿಗೆ ಮಾಡೋದಕ್ಕೆ ಅಕ್ಕಿ ಹಿಟ್ಟಿನ ಹೂರಣ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬಾಣಲೆನ ಒಲೆ ಮೇಲಿಟ್ಟು ಅದೇ ಕಪ್ನಲ್ಲಿ 2 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳಿ. ನೀರು ಕುದೀತಾ ಇರುವಾಗ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಕಣಕದ ಹಿಟ್ಟಿಗಿಂತ ಈ ಹೂರಣದ ಹಿಟ್ಟು ಸ್ವಲ್ಪ ಜಾಸ್ತಿ ಇರಬೇಕು. ನಾವು ಗೋಧಿ ಹಿಟ್ಟನ್ನು 3/4 ಕಪ್ ತಗೊಂಡಿದ್ದೇವೆ, ಅಕ್ಕಿ ಹಿಟ್ಟನ್ನು 1 ಕಪ್ ತಗೊಂಡಿದ್ದೇವೆ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾದ ಹದಕ್ಕೆ ಇದನ್ನು ಮಾಡ್ಕೊಳ್ಬೇಕು. ಯಾವುದೇ ಲಂಪ್ಸ್ ಇರಬಾರ್ದು ಸ್ವಲ್ಪನೂ. ನೋಡಿ ಈಗ ಇದನ್ನು ಈ ರೀತಿ ಗಟ್ಟಿಯಾದ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಉಂಡೆ ಕಟ್ಟುವ ಹದಕ್ಕೆ ಇದು ಬರಬೇಕು. ಈಗ ಇದು ರೆಡಿ ಆಗಿದೆ ನೋಡಿ, ಇಷ್ಟ ಆದರೆ ಸಾಕು. ನಂತರ ಇದನ್ನೊಂದು ತಟ್ಟೆಗೆ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು. ಬಿಸಿಯಲ್ಲಿ ಕೂಡ ನಾದ್ಕೊಳ್ಬೋದು, ಕೈಗೆ ಒಂದು ಸ್ವಲ್ಪ ನೀರು ಸವರ್ಬಿಟ್ಟು ಚೆನ್ನಾಗಿ ಇದನ್ನು ಈ ರೀತಿ ನಾದ್ಕೊಳ್ಬೇಕು. ಅಲ್ಲಲ್ಲಿ ನಮಗೆ ಗಟ್ಟಿ ಸಿಗಬಾರ್ದು, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದು. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಉಂಡೆ ರೆಡಿ ಆಗುತ್ತೆ. ಇದು ಸುಮಾರು ಒಂದು 4 ರಿಂದ 5 ನಿಮಿಷ ನಾದ್ಕೊಂಡ್ರೆ ಸಾಕು. ಚೆನ್ನಾಗಿ ನೋಡಿ ಈ ರೀತಿ ಸಾಫ್ಟಾಗಿ ಬರುತ್ತೆ. ನಂತರ ಇದರಿಂದ ಉಂಡೆಗಳನ್ನು ಮಾಡ್ಕೊಳ್ಳಿ. ಉಂಡೆಗಳ ಸೈಜ್ ಎಷ್ಟಿರುತ್ತೆ ಅಂದರೆ ಕಣಕದ ಉಂಡೆ ಅಂದರೆ ಗೋಧಿ ಹಿಟ್ಟಿನ ಉಂಡೆ ಮಾಡ್ಕೊಂಡಿದ್ದೀವಲ್ವ, ಅದಕ್ಕಿಂತ ಇದು ಡಬ್ಬಲ್ ಇರಬೇಕು. ಈ ಹೂರಣದ ಉಂಡೆ ಕೂಡ ತುಂಬ ಸಾಫ್ಟಾಗಿ ಇರಬೇಕು. ನಂತರ ಇದನ್ನು ಎಲ್ಲ ಉಂಡೆ ರೆಡಿ ಆದಮೇಲೆ ಮುಚ್ಚಳ ಮುಚ್ಚಿ ಇಡಿ, ಯಾಕೆಂದರೆ ಇದು ಡ್ರೈ ಆಗೋದು ಬೇಗ, ಅದಕ್ಕೋಸ್ಕರ. ಈಗ ನೋಡಿ ಉಂಡೆಗಳೆಲ್ಲ ರೆಡಿ ಆಗಿದೆ. ಒಂದು ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಎಷ್ಟು ಪ್ರಮಾಣದಲ್ಲಿ ಹೂರಣದ ಉಂಡೆ ಇದೆ ಅಷ್ಟೇ ಪ್ರಮಾಣದಲ್ಲಿ ಕಣಕದ ಉಂಡೆಯನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಗೋಧಿ ಹಿಟ್ಟಿನ ಉಂಡೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಒಂದು ಸಣ್ಣ ಚಪಾತಿ ಥರ ಫಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಲಟ್ಟಿಸ್ಕೊಳ್ಳಿ ಫಸ್ಟ್. ಆಮೇಲೆ ಹೂರಣದ ಉಂಡೆಯನ್ನು ಕೈಯಲ್ಲಿ ಒಂದು ಸರ್ತಿ ಈ ರೀತಿ ಮಾಡಿಕೊಂಡು ನಂತರ ಅದರ ಮಧ್ಯಕ್ಕೆ ಇಟ್ಟು ನಾರ್ಮಲ್ ಹೋಳಿಗೆಗೆಲ್ಲ ಮಾಡ್ಕೊಳ್ತೀವಲ್ವ ಅದೇ ರೀತಿ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕು. ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ತರಹದ ಹಲವಾರು ರೆಸಿಪಿಗಳು ಮುಂದಕ್ಕೂ ಕೂಡ ಬರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ತೆಳುವಾಗಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಇದೇ ಥರ ಫಸ್ಟ್ ಒಂದು 4-5 ಈ ರೀತಿ ಲಟ್ಟಿಸಿ ಇಟ್ಕೊಳ್ಳಿ. ನಂತರ ಕಾಯಿಸ್ಕೊಳ್ಳಿ. ತವಾ ಬಿಸಿಯಾಗಿದೆ, ಒಂದು ಹಾಕಿ ಈಗ ಕಾಯಿಸ್ತಾ ಇದ್ದೀನಿ. 2 ಕಡೆ ಇದನ್ನು ಬೇಯಿಸ್ಕೊಳ್ಳಿ. ಫಸ್ಟ್ ಹಾಕಿದ ತಕ್ಷಣ ತಿರುಗಿಸಿ ಹಾಕಿ, 2ನೇ ಸರ್ತಿ ಹಾಕುವಾಗ ಅದನ್ನು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟು ಈ ರೀತಿ ಬೆಚ್ಚಗೆ ಅದನ್ನು ಮಾಡ್ಕೊಳ್ಳಿ. ನಂತರ ತಿರುಗಿಸಿ ಹಾಕುವಾಗ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ನೋಡಿ ತಿರುಗಿಸಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈಗ ನೋಡಿ ಉಬ್ಬಿ ಬರ್ತಾ ಇದೆ. ನೋಡಿ ಈ ರೀತಿ ಎಲ್ಲವನ್ನು ನೀವು ಮಾಡ್ಕೊಳ್ಬೇಕು. ಎಲ್ಲ ಹೋಳಿಗೆನೂ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಇದನ್ನು ಸಾಮಾನ್ಯವಾಗಿ ಮೈದಾ ಹಿಟ್ಟಿನಲ್ಲಿ ಮಾಡೋದು. ಬಿಳಿ ಹೋಳಿಗೆ ಅಂದರೆ ಅದು ಬಿಳಿ ಕಲರಲ್ಲಿ ಇರುತ್ತೆ, ಮೈದಾ ಹಿಟ್ಟಲ್ಲಿ ಮಾಡೋದು. ಆದರೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೇನೆ. ಮೈದಾ ಹಿಟ್ಟಿಗಿಂತ ನಮಗೆ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ವ, ಅದಕ್ಕೋಸ್ಕರ ನಾವಿದನ್ನು ಮೈದಾ ಹಿಟ್ಟಲ್ಲಿ ಅಥವಾ ಗೋಧಿ ಹಿಟ್ಟಲ್ಲಿ ಮಾಡಿದಾಗ ರುಚಿ ಎರಡರಲ್ಲೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಮೈದಾ ಹಿಟ್ಟಲ್ಲಿ ಮಾಡಿದಾಗ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದರೆ ಅದು ಒರಿಜಿನಲ್ ರೆಸಿಪಿ. ನಾವು ಈಗ ಅದನ್ನು ಸಾಮಾನ್ಯವಾಗಿ ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಮಾಡ್ತೇವೆ. ನೀವು ಒಂದು ಸರ್ತಿ ಮೈದಾ ಹಿಟ್ಟಲ್ಲಿ ಕೂಡ ತಿನ್ನಲಿಲ್ಲ ಅಂದರೆ ಖಂಡಿತ ಮೈದಾ ಹಿಟ್ಟಲ್ಲಿ ಕೂಡ ಒಂದು ಸರ್ತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಹೋಳಿಗೆಗಳು ಕೂಡ ಈ ರೀತಿ ಉಬ್ಬಿ ಬರ್ತಾ ಇದೆ. ಈ ಮೊಳಕೆ ಹೆಸರು ಕಾಳಿನ ಪಲ್ಯ ಬಿಳಿ ಹೋಳಿಗೆ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಇದೇ ಥರದ ಒಳ್ಳೊಳ್ಳೆಯ ರೆಸಿಪಿಗಳು ನೋಡಲಿಕ್ಕೆ ಸಿಗುತ್ತೆ. ಥ್ಯಾಂಕ್ ಯು.